ಬೀದಿ ನಾಯಿಗಳನ್ನ ಶೆಡ್ಗಳಿಗೆ ಸ್ಥಳಾಂತರಿಸುವಂತೆ ದ್ವಿಸದಸ್ಯ ನ್ಯಾಯಾಲಯ ಆದೇಶವನ್ನ ನೀಡಿತ್ತು. ಸದ್ಯ ಈ ಕುರಿತಾಗಿ ಪರ ಹಾಗೂ ವಿರೋಧಗಳು ಚರ್ಚೆಯಾಗ್ತಿವೆ. ಈ ಮಧ್ಯೆ ಈ ಆದೇಶವನ್ನ ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಹ ಸಲ್ಲಿಸಲಾಗಿತ್ತು. ಈ ವೇಳೆ ವಾದ ಪ್ರತಿವಾದವನ್ನ ಆಲಿಸಿದಂತಹ ಪೀಠವು ಇಡೀ ಸಮಸ್ಯೆಗೆ ಸ್ಥಳೀಯ ಅಧಿಕಾರಿಗಳ ನಿಷ್ಕ್ರಿಯತೆಯೇ ಕಾರಣ. ನೀವು ಸಂಸತ್ತಿನಲ್ಲಿ ಬೀದಿ ನಾಯಿಗಳನ್ನ ಕಡಿಮೆ ಮಾಡಲು ನಿಯಮಗಳನ್ನ ರೂಪಿಸ್ತೀರಿ, ಜೊತೆಗೆ ಶಾಸನ ರಚನೆ ಕೂಡ ಆಗುತ್ತೆ, ಆದ್ರೆ ನಿಯಮಗಳು ಮಾತ್ರ ಜಾರಿ ಆಗ್ತಾ ಇಲ್ಲ. ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಅಲ್ಲದೆ ಬೀದಿ ನಾಯಿಗಳ ರಕ್ಷಣೆ ಕೋರಿ ಕೋರ್ಟ್ ಮೆಟ್ಟಿಲಿರತಕ್ಕಂತಹ ಸ್ವಯಂ ಸೇವಾ ಸಂಸ್ಥೆಗಳು ಇದೀಗ ಭಾರಿ ಶಬ್ದ ಮಾಡ್ತಿದ್ದಾರೆ. ಆದ್ರೆ ಅವರಿಗೆ ಏನ್ ಮಾಡಬೇಕು ಅನ್ನೋದೇ ತಿಳಿತಾ ಇಲ್ಲ. ಇನ್ಮುಂದೆ ಬೀದಿ ನಾಯಿಗಳು ಏನೇ ಮಾಡಿದ್ರು ಅವುಗಳ ಹೊಣೆಯನ್ನ ಹೊತ್ಕೊಳ್ಬೇಕು ಅಂತ ಹೇಳಿದೆ. ಅಲ್ಲದೆ ಕಳೆದ 1 ವರ್ಷದಲ್ಲಿ 37 ಲಕ್ಷ ಜನ ನಾಯಿ ಕಡಿದು 305 ಜನ ಸಾವನ್ನಪ್ಪಿದ್ದಾರೆ. ನಾಯಿ ಕಚ್ಚಿ ರೇಬಿಸ್ನಿಂದಾಗಿ ಮಕ್ಕಳು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಜವಾಬ್ದಾರರು ಯಾರು ಅಂತ ಹೇಳಿ ಕೋರ್ಟ್ ಪರ ವಕೀಲರು ಪ್ರಶ್ನೆ ಮಾಡಿದ್ದಾರೆ.